ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಸೊ ಇವತ್ತೊಂದು ಶುಭೋದಯ ಎಲ್ರಿಗೂ. ಇವತ್ತೊಂದು ಸುಭಾಷಿತ ನಿಮ್ಮ ಜೊತೆ ಹೇಳಬೇಕು ಅಂತ ಅನ್ನಿಸ್ತು, ಹಂಚ್ಕೋಬೇಕು ಅಂತ. ಹಾಗಾಗಿ ಜೀವನದಲ್ಲಿ ನಾಳಿನ ದಿನ ಹೇಗಿರುತ್ತೆ ಅಂತ ಯಾರಿಗೂ ತಿಳಿಯದ ಹಾಗೆ ಭಗವಂತ ಬರೆದಿರುವಾಗ ನಾಳಿನ ದಿನಕ್ಕೋಸ್ಕರ ಹಿಂದೆ ಚಿಂತೆ ಬೇಕಿಲ್ಲ. ಒಳ್ಳೆಯದಾಗುತ್ತೆ ಎಂಬ ಭರವಸೆ ಸಾಕು ನೆಮ್ಮದಿಯಾಗಿರಲು. ಚಿಂತನೆ ಪಕ್ಕಕ್ಕಿಟ್ಟು ನಗುವಿನ ಜೊತೆಗಿಟ್ಟು ಸದಾ ಖುಷಿಯಾಗಿರಿ. ಗೆಲುವು ಸದಾ ನಿಮ್ಮ ಜೊತೆಗಿರಲಿ. ಎಲ್ರಿಗೂ ಶುಭೋದಯ. ಸೊ ಶುರು ಮಾಡೋಣ ಇವತ್ತಿನ ಬೆಳಗಿನ ವ್ಲಾಗು. ಸೊ ಇವತ್ತು ಬೆಳಿಗ್ಗೆ ಕಾಫಿ ಟೀ ಏನು ಕುಡಿಯೋದು ಬೇಡ ಅಂತ ಹೇಳಿ ಒಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಬೀಟ್ರೂಟು ಮತ್ತು ಇದಕ್ಕೆ ಸ್ವಲ್ಪ ಬೆಟ್ಟದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಕುಡಿಯೋಣ ಅಂತ ಹೇಳಿ. ಸೊ ಇದು ಏನೋ ತುಂಬ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ಬೆಳಿಗ್ಗೆ ಟೈಮು ಟೀ ಕಾಫಿ ಕುಡಿಯೋದ್ರ ಬದಲಿಗೆ ಇದು ಕುಡಿದ್ರೆ ಏನೋ ಒಂಥರ ತುಂಬ ಹೊತ್ತು ಟಿಫನ್ ಮಾಡಬೇಕು ಅಂತ ಒಂದ್ಸಲ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದೊಳ್ಳೆ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಟೀ ಕಾಫಿ ಬದಲಿಗೆ ಇದನ್ನು ಕುಡಿದ್ರೆ ನನಗೆ ಪರ್ಸ್ನಲಾಗಿ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ನೋಡಿ, ಈ ಥರ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಕುಡಿದ್ಬಿಟ್ರೆ ನಾವು ಸ್ವಲ್ಪ ಲೇಟಾಗಿ ಟಿಫನ್ ಮಾಡಿದ್ರೂ ಏನೂ ತೊಂದರೆ ಇಲ್ಲ. ಟೀ ಕಾಫಿ ಕುಡಿಬೇಕು ಅಂತ ಅನಿಸಲ್ಲ ಮಧ್ಯದಲ್ಲಿ, ಏನಿಲ್ಲ. ಸೊ ಇವತ್ತು ಮಗನ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚಿ, ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊರಗಡೆ ಹೋಗಿ ತರಕಾರಿ ತೊಗೊಂಬರ್ಬೇಕಿತ್ತು. ಹೋಗೋಣ ಅಂಥೇಳಿ ಮಗನಿಗೆ ಎಣ್ಣೆ ಹಚ್ತಾ ಇದ್ದೀನಿ. ಆಯಿತು, ಇವಾಗ ನಾನು ಹಚ್ಕೊಂಡು ನೆಕ್ಸ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ಏನಾದರೂ ಮಾಡಬೇಕು. ಮಾಡೋಣ, ಏನು ಮಾಡೋದು ಅಂತ ಗೊತ್ತಿಲ್ಲ. ಏನಾದರೂ ಸ್ವಲ್ಪ ಬೇಗ ಮಾಡಬೇಕು ಇವಾಗ. ಎಲ್ಲ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿ ಇದ್ರೂ ಅವನು ಇನ್ನೂ ಮನೇಲಿ ಸ್ನಾನ ಮಾಡ್ಬೇಕು ಅಂತ ಅವನಿನ್ನೂ ಫ್ರೆಶ್ ಆಗಿಲ್ಲ. ಸೊ ನಮ್ಮದೆಲ್ಲ ಆಯಿತು, ತಿಂಡಿ ಎಲ್ಲ ಆಯಿತು. ಸೊ ಹೋಗೋಣ ಅಂಥೇಳಿ ಒಟ್ಟಿಗೆ ಅಂದಿನ ಸಿಕ್ಕಾಬಿಟ್ಟೆ ಬಿಸಿಲು. ಸೊ ಹಂಗಾಗಿ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ ಹೇಳಿ ಕಲ್ಲಂಗಡಿ ಹಣ್ಣು ತಿಂತಾಯಿದ್ದೀವಿ. ಸಿಕ್ಕಾಬಿಟ್ಟೆ ಬಿಸಿಲು ಅಂತ ಅಂದರೆ ಹೊರಗಡೆ ಓಡಾಡೋಕ್ಕೂ ತುಂಬಾ ಕಷ್ಟ. ಎಲ್ಲ ಆಯಿತು. ಇವಾಗ ಸ್ವಲ್ಪ ತರಕಾರಿ ತೊಗೊಂಡು ಹೋಗೋಣ ಅಂತ. ನೀವು ಏನು ಎನ್ವಿರಾನ್ಮೆಂಟ್ ತಜ್ಞರ ನೀವು? ಇನ್ನೊಂದು ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ನಮ್ಮ ರೋಡಲ್ಲಿರುವಂಥ ಬೀದಿ ನಾಯಿಗಳು ಎರಡಕ್ಕೆ ಕಾಲು ತುಂಬ ಏಟಾಗಿತ್ತು. ನಾವು ತೊಗೊಂಡೋಗೋದನ್ನು ರೆಸ್ಕ್ಯೂ ಸೆಂಟ್ರಿಗೆ ಬಿಟ್ಟು ಹುಷಾರಾಗಿದೆ. ಇವಾಗ ವಾಪಸ್ ತೊಗೊಬಂದು ಅದು ಎಲ್ಲಿ ವಾಸ ಮಾಡ್ತಿತ್ತು ಅಲ್ಲಿಗೆ ತೊಗೊಬಂದು ಬಿಟ್ಟಿದ್ದೀವಿ. ನೀವು ಅಷ್ಟೇ ಯಾರಾದರೂ ಅಕಸ್ಮಾತ್ ಪ್ರಾಣಿ ಮೇಲೆ ತುಂಬ ಪ್ರೀತಿ ಇರೋರು ಈ ಥರ ಏಟಾಗಿ ಎಲ್ಲ ಬಿದ್ದಿದ್ದಾಗ ದಯವಿಟ್ಟು ರೆಸ್ಕ್ಯೂ ಸೆಂಟ್ರಿಗೆ ತೊಗೊಂಡೋಗಿ ಅದನ್ನು ಹುಷಾರು ಮಾಡುವಂಥ ಪ್ರಯತ್ನ ಮಾಡೋಣ ಅಲ್ವಾ. ಅದರಿಂದ ಒಂದು ಜೀವನ ಆದರೂ ಉಳಿಯುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.